ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಜನರ ಸಮಸ್ಯೆಗಳನ್ನು ಚರ್ಚಿಸುವ ಬದಲು ಅತಿ ಹೆಚ್ಚಾಗಿ ಹಗರಣಗಳ ವಿಚಾರವೇ ಸದ್ದು ಮಾಡ್ತಾ ಇದೆ. ಪ್ರಮುಖವಾಗಿ ಮೂಡಾ ವಾಲ್ಮೀಕಿ ಹಗರಣವನ್ನು ಖಂಡಿಸಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ಅಹೋರಾತ್ರಿ ಧರಣಿಯನ್ನು ನಡೆಸಿವೆ. ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿಪಕ್ಷಗಳು ಧರಣಿಯ ಬಿಸಿ ಮುಟ್ಟಿಸಿವೆ. ಈ ಧರಣಿ ಇವತ್ತು ಕೂಡ ಮುಂದುವರಿಯಲಿದ್ದು ಅಧಿವೇಶನ ಕೊನೆಯಾಗುವ ಸಾಧ್ಯತೆ ಇದೆ. ಇತ್ತ ವಿಪಕ್ಷಗಳಿಗೆ ಕೌಂಟರ್ ಕೊಡಲಿಕ್ಕೆ ಕಾಂಗ್ರೆಸ್ ಕೂಡ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಫೈನಾನ್ಸ್ ಬಿಲ್ ಅನ್ನು ಪಾಸ್ ಮಾಡಿಕೊಂಡು ಸಾಧ್ಯವಾದರೆ ಇವತ್ತೇ ಅಧಿವೇಶನವನ್ನು ಮುಗಿಸಿ ಕೌಂಟರ್ ಕೊಡಲಿಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಇನ್ನು ಮೂಡಾ ಇಕ್ಕಳದಲ್ಲಿ ಸಿಲುಕಿರುವ ಸರ್ಕಾರಕ್ಕೆ ವಿಪಕ್ಷಗಳು ಅಹೋರಾತ್ರಿ ಧರಣಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು ಒಂದು ದಿನದ ಮುಂಚಿತವಾಗಿಯೇ ಕಲಾಪವನ್ನು ಮೊಟಕುಗೊಳಿಸುವ ದಾಳವನ್ನು ಸರ್ಕಾರ ಉರುಳಿಸುವಂತಹ ಸಾಧ್ಯತೆ ಇದೆ. ಈ ನಮ್ಮ ರಾಜಕಾರಣಿಗಳಿಗೆ ಆಪತ್ತಿಗೆ ಹರಕೆ ಸಂಪತ್ತಿಗೆ ಮರು ಅನ್ನುವಂತಹ ಮಾತು ಸರಿಯಾಗಿ ಅನ್ವಯಿಸುತ್ತೆ. ಜನರ ಕಷ್ಟಗಳ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಒಂದು ದಿನ ಕೂಡ ಚರ್ಚೆ ಮಾಡಲಿಲ್ಲ. ಬರೀ ಹಗರಣಗಳು, ಈ ಗೋಲ್ಮಾಲು ಇದೇ ವಿಚಾರಕ್ಕೇನೆ ಈ ಬಾರಿಯ ಅಧಿವೇಶನ ರಂಪರಾಡಿ ಆಗಿರುವಂಥದ್ದು. ಈಗ ಅದನ್ನೇ ಮುಂದುವರಿಸುವಂತಹ ಎಲ್ಲ ಪ್ಲಾನ್ಗಳನ್ನು ಕೂಡ ರಾಜಕಾರಣಿಗಳು ಮಾಡಿಕೊಂಡಿದ್ದಾರೆ. ಇನ್ನು ಆಡಳಿತ ಪಕ್ಷದ ಈ ಅವ್ಯವಹಾರಗಳನ್ನು ಅಥವಾ ಈ ಹಗರಣಗಳನ್ನು ಖಂಡಿಸಿ ದೊಡ್ಡ ಮಟ್ಟದ ಪ್ಲಾನನ್ನು ಕೂಡ ಬಿಜೆಪಿ ಮತ್ತು JDS ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಹಗರಣವನ್ನು ಜೀವಂತವಾಗಿಟ್ಟು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಬಿಜೆಪಿ ಮತ್ತು JDS ಪ್ಲಾನನ್ನು ಮಾಡಿಕೊಂಡಿದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಗ್ಗು ಬಡಿಲಿಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸಿದೆ. ಸಿಎಂ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಖಡಕ್ ಸಂದೇಶವನ್ನು ಪಾಸ್ ಮಾಡಿದಾರಂತೆ. ಹೀಗಾಗಿ ಟಾರ್ಗೆಟ್ ಸಿದ್ದರಾಮಯ್ಯ ಆಪರೇಷನ್ಗೆ ಇಳಿದಿರುವಂತಹ ರಾಜ್ಯ ಬಿಜೆಪಿ ನಾಯಕರು ವಿಧಾನಸಭೆಯ ಕಲಾಪ ಮುಗಿತಾ ಇದ್ದಂತೆ ಪಾದಯಾತ್ರೆಯ ಪಾಲಿಟಿಕ್ಸ್ ಅನ್ನು ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಅದಾಗಲೇ ಪಾದಯಾತ್ರೆಯ ರೂಪುರೇಷೆಯನ್ನು ರೆಡಿ ಮಾಡಿದ್ದಾರೆ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಸಿಕ್ಕಿದೆ. ಈ ಪಾದಯಾತ್ರೆಗೆ ದೊಡ್ಡ ಇತಿಹಾಸವೇ ಇದೆ. ಹಾಗಾದರೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕಟ್ಟಿ ಹಾಕಲಿಕ್ಕೆ ಬಿಜೆಪಿ ಯಾವೆಲ್ಲ ರಣತಂತ್ರವನ್ನು ಹೂಡಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ವಿಧಾನಸಭೆಯ ಕಲಾಪ ಮುಗಿತಾ ಇದ್ದಂತೆ ಪಾದಯಾತ್ರೆಯ ಪಾಲಿಟಿಕ್ಸ್. ಮೂಡಾ ಸೈಟು ಹಂಚಿಕೆಯ ವಿಚಾರದಲ್ಲಿ ಸಿಎಂ ವಿರುದ್ಧ ಅಸ್ತ್ರ. ಸಿಎಂ ವಿರುದ್ಧ ನಿರಂತರ ಹೋರಾಟಕ್ಕೆ ಬಿಜೆಪಿ ಹೈಕಮಾಂಡ್ ಸಂದೇಶ ಕಳುಹಿಸಿದೆ ಅಂತೆ. ಬಿಜೆಪಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಶುಕ್ರವಾರದ ಬಳಿಕ ಪಾದಯಾತ್ರೆಯನ್ನು ಆರಂಭಿಸಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಇವತ್ತೇ ಅಧಿವೇಶನ ಮುಗಿದ್ರೆ ಪಾದಯಾತ್ರೆಯ ಬಗ್ಗೆ ಘೋಷಣೆಯ ಸಾಧ್ಯತೆ ಇದೆ. ಒಟ್ಟು ಬೆಂಗಳೂರು ಟು ಮೈಸೂರಿನ 7 ಕಡೆ ಪ್ರತಿಭಟನೆಗೆ ಪ್ಲಾನ್ ಆಗಿದೆ. ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರುಗಳಲ್ಲಿಯೂ ಕೂಡ ರ್ಯಾಲಿ ಮಾಡ್ತಾರಂತೆ. ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ನಗರದಲ್ಲೂ ಕೂಡ ರ್ಯಾಲಿಗೆ ಪ್ಲಾನ್ ಮಾಡಲಾಗಿದೆ. 2010ರಲ್ಲಿ ಬೆಂಗಳೂರಿಂದ ಬಳ್ಳಾರಿಗೆ ಇದೇ ಸಿದ್ದರಾಮಯ್ಯನವರು ಪಾದಯಾತ್ರೆಯನ್ನು ಮಾಡಿ ಅಂದಿನ ರೆಡ್ಡಿ ಬ್ರದರ್ಸ್ ವಿರುದ್ಧ ಸಮರವನ್ನು ಸಾರಿ ತೊಡೆ ತಟ್ಟಿದ್ರು. ಅದಾದಮೇಲೆ 2013ರಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂತು. ಈಗ ಬಿಜೆಪಿ ಕೂಡ ಅದೇ ರೀತಿಯ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ಅದಕ್ಕೆ HD ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ವಾಲ್ಮೀಕಿ ಮೂಡಾ ಹಗರಣದ ಸಂಬಂಧ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದಾವೆ ವಿಪಕ್ಷಗಳು. ಅಧಿವೇಶನದಲ್ಲೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು. ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಕೂಡ ನಡೆಸಿದ್ದಾರೆ. ಇತ್ತ ವಿಪಕ್ಷಗಳ ಧರಣಿಗೆ ಸಿಎಂ ಡೋಂಟ್ ಕೇರ್ ಅಂದಿದ್ದಾರೆ. ನನ್ನ ನಿಲುವಿನಲ್ಲಿ ಬದಲಿಲ್ಲ ಅಂಥೇಳಿ ವಿಪಕ್ಷಗಳಿಗೆ ಸಂದೇಶವನ್ನು ಪಾಸ್ ಮಾಡಿದ್ದಾರೆ. ರಾಜೀನಾಮೆ ಕೊಡಲ್ಲ, ಬೇರೆ ತನಿಖೆಯನ್ನು ಮಾಡಿಸಲ್ಲ ಅಂಥೇಳಿ ಸಿಎಂ ಸಿದ್ದರಾಮಯ್ಯ ತಮ್ಮ ನಿಲುವನ್ನು ಖಚಿತಪಡಿಸಿದ್ದಾರೆ. ವಿಪಕ್ಷಗಳ ಅಹೋರಾತ್ರಿ ಧರಣಿಯ ಪಾಲಿಟಿಕ್ಸ್ಗೆ ರಾಜಕೀಯ ಮೂಲಕವೇ ಕೌಂಟರ್ ಕೊಡಲಿಕ್ಕೆ ಸಿಎಂ ಕೂಡ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಯಾವುದೇ ಕಾರಣಕ್ಕೂ ವಿಪಕ್ಷಗಳ ಹಠಕ್ಕೆ ನಾನು ಮಣಿಯೋದಿಲ್ಲ. ಈಗಾಗಲೇ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡಲಾಗಿದೆ. ಸಮಿತಿ ತನ್ನ ವರದಿ ಕೊಡಲಿ, ಆಮೇಲೆ ಮುಂದಿನ ತೀರ್ಮಾನ ಮಾಡೋಣ ಅಂಥೇಳಿ ಸಿಎಂ ಹೇಳಿದಾರಂತೆ. ಕಾನೂನು ಪ್ರಕಾರವೇ ನಾವು ಸೈಟನ್ನು ಪಡೆದಿದ್ದೇವೆ. ನಾನು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ. ವಿಪಕ್ಷ ನಾಯಕನಾಗಿದ್ದಲೂ ಕೂಡ ಪ್ರಭಾವ ಬೀರಿಲ್ಲ. ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ಹೋರಾಟ ಮಾಡ್ತಿದ್ದಾರೆ. ನನ್ನ ಹೆಸರಿಗೆ ಮಸಿ ಬಳಿಯುವಂತಹ ಪ್ರಯತ್ನದ ಭಾಗವಾಗಿ ಈ ಹೋರಾಟ ಆಗ್ತಿದೆ. ಅವರ ಹೋರಾಟಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಮಣಿಯಲ್ಲ ಅಂಥೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗ ಬಿಜೆಪಿ ನಾಯಕರು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಸಿದ್ದರಾಮಯ್ಯನವರನ್ನ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇವರ ಹೋರಾಟ, ಬಿಜೆಪಿ ಮತ್ತು JDSನ ಹೋರಾಟ ಒಂದು ಲಾಜಿಕಲ್ ಎಂಡ್ವರೆಗೂ ಕೂಡ ಹೋಗುತ್ತಾ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ.